ಈಗ ವಿಜಯೇಂದ್ರ ಅವರು ಈಗ ಮಾಡಿದ್ದಾರೆ ಅಲ್ಲ ನಾನು ತನ್ನಿ ನಾಳೆ ಡಿಸ್ಕಸ್ ಮಾಡು. ಈಗ ಸ್ಟೇಟ್ಮೆಂಟ್ ಸರ್ಕಾರ ಸ್ಟೇಟ್ಮೆಂಟ್ ಮಾತ್ರ ಮಾಡಿದ್ರೆ ಅಲ್ಲ ಇವತ್ತು ಚರ್ಚೆ ಮಾಡು. ಅವ್ರು ಹೇಳಿದ್ದೆ ಔಟ್ರೆ ನಾವೇನ್ಕಿರೋದು ಅಲ್ಲ ನಾಳೆ ಮತ್ತೆ ಮಾತಾಡ್ಬೋದು. ಈಗ ಇದು ಸ್ಟೇಟ್ಮೆಂಟ್ ಮಾತ್ರ ಮಾಡಿದ್ದು. ಮುಖ್ಯಮಂತ್ರಿ ಹೇಳಿದ್ಮೇಲೆ ನಾನು ಹೇಳಬೇಕು ಅಪೋಸಿಷನ್ ಇಲ್ಲ ಸ್ಟೇಟ್ಮೆಂಟ್ ಮಾಡಿದ್ರೆ ಹೇಳ್ಬೇಕಂತ ಇಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಮಾತಾಡ್ಲಿಕ್ಕೆ ಇಲ್ಲ ನೋಡಿ. ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಮಾತಾಡ್ಲಿಕ್ಕೆ ಇಲ್ಲ. ಈಗ ವಿಜಯೇಂದ್ರ ಮಾತಾಡಿ ಉತ್ತರ ಕೊಡ್ಲೇಬೇಕು. ನಾಳೆ ಬೇರೆ ತಂದು ನೀವು ಮಾತಾಡಿ. ಈಗ ಸ್ಟೇಟ್ಮೆಂಟ್ ಮೇಲೆ ಮಾತಾಡ್ಲಿಕ್ಕೆ ಇಲ್ಲಲ್ಲ. ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ನೀವು ನಾಳೆ ಬೇಕಾದ್ರೆ ಡಿಸ್ಕಷನ್ ಕೇಳಿ. ಈಗ ಅದು ಬರೀ ಸ್ಟೇಟ್ಮೆಂಟ್ ಮಾತ್ರ. ನೀವು ನಾಳೆ ಬೇಕಾದ್ರೆ ಡಿಸ್ಕಷನ್ ಕೇಳಿ. ಗೌರ್ಮೆಂಟ್ ಸ್ಟೇಟ್ಮೆಂಟ್ ಡಿಸ್ಕಷನ್ಗೆ ಅವಕಾಶ ಇಲ್ಲ. ಆಯ್ತು ನೋಡಿ. ಈಗ ಸ್ಟೇಟ್ಮೆಂಟ್ ಡಿಸ್ಕಷನ್ ಇಲ್ಲ. ನಾಳೆ ನೀವು ಬೇರೆ ಡಿಸ್ಕಷನ್ ಕೇಳಿ. ಬೇಡ ಹಾಗೆಲ್ಲ ಅಲ್ಲ. ಸ್ಟೇಟ್ಮೆಂಟ್ ಎಲ್ಲ ಚರ್ಚೆ ಮಾಡ್ತಿದೆ. ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಿ ಕೂಡ ಚರ್ಚೆ ಮಾಡ್ಲಿಕ್ಕೆ ಇಲ್ಲ. ಆದ ಕಾರಣ ನೀವು ನಾಳೆ ಬೇರೆ ಡಿಸ್ಕಷನ್ಗೆ ಮಾಡ್ತೀನಿ ಹೇಳಿ. ಹಾಗೆಲ್ಲ ನೋಡಿ. ಸ್ಟೇಟ್ಮೆಂಟ್ ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟಾಗ ಅದರ ಬಗ್ಗೆ ಮತ್ತೆ ಚರ್ಚೆಗೆ ಅದು ಸ್ಟೇಟ್ಮೆಂಟ್ ನಾಳೆ ಏನ್ ಬೇಕಾ ಚರ್ಚೆಗೆ ತಾನೆ. ನಾಟ್ ಕರೆಕ್ಟ್. ಆಯ್ತು ವಿರೋಧ ಮಾಡ್ತೀರಾ ಸ್ವಾಗತ ಮಾಡ್ತೀರಾ? ವಿರೋಧ ಮಾಡ್ತೀರಾ ಸ್ವಾಗತ ಮಾಡ್ತೀರಾ? 17%ನಲ್ಲಿ ಆಗ್ತಕ್ಕಂಥ ರೀತಿಯಲ್ಲಿ ಹಂಚಿದ್ದೇವೆ. ನೀವು ಯಾಕೆ ಅರ್ಥ ಮಾಡಿಕೊಳ್ಳುದಿಲ್ಲ ನೋಡಿ ಅಧ್ಯಕ್ಷರೇ. ನೋಡಿ ಸ್ಟೇಟ್ಮೆಂಟ್ ಮೇಲೆ ಗೌರ್ಮೆಂಟ್ ಸ್ಟೇಟ್ಮೆಂಟ್ ಮಾಡಕ್ಕೆ ಅವಕಾಶ ಇಲ್ಲ. ಚರ್ಚೆ ಈಗ ಒಂದು ವಿಶೇಷ ಪ್ರಕಟಣೆ. ನಾನು ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ 42 ವರ್ಷ ಆಗಿದೆ. ಮಾತ್ರ ಈಗ ಹೇಳಿಕೊಂಡು ಹೋಗಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈಗಲೂ ನಿಮ್ಮಲ್ಲಿ ನೀವು ನಮಗೆ ಭಯನೇ ಇಲ್ಲ ನಿಮ್ ಕಂಡ್ರೆ. ನೀವು ಬೇರೆ ತನ್ನಿ ಚರ್ಚೆ ಮಾಡುವ. ಈಗ ವಿಧಾನ ಪರಿಷತ್ಗೆ ಹೋಗ್ಬೇಕು ಹೋಗಿದ್ದಾರೆ.